ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಆಂಧ್ರ ಪ್ರದೇಶದ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾದ ಸಿಂಹಾಚಲಂ. ಈ ಆಲಯದಲ್ಲಿ ಶ್ರೀ ವರಾಹಲಕ್ಷ್ಮೀ ನರಸಿಂಹಸ್ವಾಮಿಯವರ ಆಲಯಕ್ಕೆ ಉತ್ತರ ದಿಕ್ಕಿನ ದ್ವಾರದಲ್ಲಿ ನೆಲೆಸಿರುವ ಶ್ರೀ ವೈಕುಂಠ ನಾರಾಯಣ ಸ್ವಾಮಿಯವರ ಹತ್ತಿರವಿರುವ ವರದ ಪಾಯಸ ಮಹೋತ್ಸವವನ್ನು ವೈಭವದಿಂದ ನಿರ್ವಹಿಸಿದರು. ಪ್ರತಿ ವರ್ಷ ಆಷಾಢ ಮಾಸದ ಆರಿದ್ರಾ ನಕ್ಷತ್ರದಲ್ಲಿ ವಿಶೇಷವಾದ ಈ ವರದ ಪಾಯಸ ಉತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ಮೊದಲಿಗೆ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಲಶ ಪೂಜೆ ಮಾಡಿ ಮಂಗಳ ದ್ರವ್ಯಗಳಿಂದ ಸ್ನಪನ ತಿರುಮಂಜನ ನಿರ್ವಹಿಸಿದರು. ಬೆಂಗಳೂರಿನ ವೈಯಾಲಿ ಕಾವಲ್ನ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಇಂದು ಬುಧವಾರ ಅನ್ನಸಂತರ್ಪಣೆ ನಡೆಯಿತು. ಇದರ ಅಂಗವಾಗಿ ಮೊದಲಿಗೆ ಮಹಿಳಾ ಮಂಡಳಿ ವತಿಯಿಂದ ಭಗವದ್ಗೀತೆ ಪಾರಾಯಣ ನಡೆಯಿತು. ಈ ಸಂದರ್ಭದಲ್ಲಿ ಟಿಟಿಡಿಯ ಸೂಪರಿಂಟೆಂಡೆಂಟ್ ಶ್ರೀಮತಿ ಜಯಂತಿರವರಿಗೆ ಭಕ್ತರ ವಿಶೇಷ ಸ್ಪಂದನೆ ಬಂದಿರುವುದರಿಂದ ಇನ್ನು ಮುಂದೆ ಪ್ರತಿ ಶುಕ್ರವಾರವೂ ಅನ್ನದಾನ ನಡೆಸುವುದಾಗಿ ಎಸ್ವಿಬಿಸಿ. ಓಂ ನಮೋ ವೆಂಕಟೇಶ. ಬುಧವಾರ ಅನ್ನದಾನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಂದು ಬುಧವಾರಕ್ಕೆ ತುಂಬಾ ಭಕ್ತಾದಿಗಳು ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದೊಂದು ದಿನ ಸ್ಟಾರ್ಟ್ ಮಾಡೋಕ್ಕೆ 4-5 ಡೋನರ್ ಬಂದ್ಬಿಟ್ಟು ಶುಕ್ರವಾರಕ್ಕೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಅನ್ನದಾನ ಅರೇಂಜ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ಸಹಕಾರ. ಈ ವಾರನಿಂದ ಪ್ರತಿ ಶುಕ್ರವಾರ ಅನ್ನದಾನ ಕಾರ್ಯಕ್ರಮ ಇದೆ. 12 o'clock ಮೇಲೆ ಶುರು ಆಗುತ್ತೆ. ಫಸ್ಟ್ ಬುಧವಾರ ಶ್ರೀ ಅಮರ್ ನಗರಂ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಡಾಕ್ಟರ್ ಗಾಯತ್ರಿ ಅವರು ಇದೊಂದು ಪ್ರೋಗ್ರಾಮ್ಗೆ 4 ಶುಕ್ರವಾರಕ್ಕೆ ಅವರು ಮುಂದೆ ಬಂದಿದ್ದರು. ಓಂ ನಮೋ ವೆಂಕಟೇಶಾಯ. ನಾವು ಈ ತಿಂಗಳು 14ನೇ ತಾರೀಕು ಅನ್ನದಾನ ಶುರು ಮಾಡಿದ್ವಿ. ಆವತ್ತಿನಿಂದ ತುಂಬ ಜನನೂ ಫುಟ್ಫಾಲ್ ಇನ್ಕ್ರೀಸ್ ಆಗಿದೆ. ಈ ಟೆಂಪಲ್ನಲ್ಲಿನೂ ಭಕ್ತಾದಿಗಳು ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರತಿ ಬುಧವಾರ ಇಲ್ಲಿ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾಯಿದ್ರು. ಎಲ್ಲ ತುಂಬ ಸಂತೋಷ ಪಡ್ತಾಯಿದ್ರು. ಇನ್ನೂ ಈ ಶುಕ್ರವಾರನೂ ಶುರು ಮಾಡ್ತಾಯಿದ್ವಿ. 30 ಜೂನು 12:05 ನಾವು ಅನ್ನದಾನನೂ ಶುರು ಮಾಡ್ತಾಯಿದ್ವಿ. ಶುಕ್ರವಾರ ಭಕ್ತಾದಿಗಳೆಲ್ಲನೂ ಬಂದ್ಬಿಟ್ಟು ಸ್ವಾಮಿ ದರ್ಶನ ಮಾಡಿಕೊಂಡು ಅನ್ನದಾನ ತಗೋಬೇಕಂತ ಹೇಳುತ್ತೆ. ಜೈ ಶ್ರೀನಿವಾಸ. ಓಂ ನಮೋ ವೆಂಕಟೇಶಾಯ. ಶ್ರೀನಿವಾಸನ ಸನ್ನಿಧಿಯಿಂದ ಮಾತಾಡ್ತಿದ್ದೀನಿ. ಅವನ ದಯೆಯಿಂದ, ಅವನ ಕೃಪೆಯಿಂದ ಈ ದಿನ ನನಗೆ ಅನ್ನದಾನ ಮಾಡುವ ಅವಕಾಶ ಸಿಕ್ಕಿತು. ಅವನ ಕರುಣೆಗೆ ನಾನು ಸಹ ಯಾವಾಗಲೂ ಋಣಿ. ಜೈ ಶ್ರೀನಿವಾಸ. ಇಲ್ಲಿ ಈಗ ಬುಧವಾರ ಮತ್ತೆ ಶುಕ್ರವಾರ 2 ದಿವಸ ಅನ್ನದ ಪ್ರಸಾದ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಅನ್ನೋದನ್ನ ಕೇಳಿ ಬಹಳ ಸಂತೋಷವಾಯಿತು. ಇವತ್ತು ನಮ್ಮ ಮನೆಯಿಂದ
ಇವತ್ತಿನ ದಾಸೋಹವನ್ನು ನಡೆಸಿಕೊಟ್ಟಿದ್ದಾರೆ. ಇದು ಭಗವಂತನ ಕೃಪೆ. ಇದನ್ನ ನಮ್ಮ ಕೈಯಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದು ಬಹಳ ಸಂತೋಷವಾದ ಸಮಾಚಾರ. ಜೈ ಶ್ರೀನಿವಾಸ್. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಶ್ರೀ ಬಾಲದಂಡಾಯುಧಪಾಣಿ ದೇವಸ್ಥಾನದಲ್ಲಿ ಮಂಗಳವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ನಿಮಿತ್ತ ದಂಡಾಯುಧಪಾಣಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ನಂತರ ಸ್ವಾಮಿಗೆ ಆರತಿ ಬೆಳಗಿದರು. ಅನೇಕ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪಾವನರಾದರು. ಕರ್ನಾಟಕದ ಗಡಿಭಾಗದ ಹೊಸೂರಿನ 900 ವರ್ಷಗಳಷ್ಟು ಐತಿಹಾಸಿಕ ಮಹತ್ವವುಳ್ಳ ಪುರಾತನ ಶ್ರೀ ಮರಕತಾಂಬಿಕಾ ಸಮೇತ ಶ್ರೀ ಚಂದಜುಡೇಶ್ವರ ದೇವಸ್ಥಾನದ ನೂತನವಾಗಿ ನಿರ್ಮಿಸಿರುವ ಭವ್ಯ ರಾಜಗೋಪುರದ ಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಇದರ ಅಂಗವಾಗಿ ಮೊದಲಿಗೆ ಯಾಗಶಾಲೆ ಪೂಜೆ ಸಲ್ಲಿಸಿ ನಂತರ ಪವಿತ್ರ ತೀರ್ಥಗಳನ್ನು ಒಳಗೊಂಡ ಕಲಶಗಳನ್ನು ಶಿವಾಚಾರ್ಯರು ವೇದ ಮಂತ್ರಗಳನ್ನು ಪಠಿಸುತ್ತಾ ರಾಜಗೋಪುರಕ್ಕೆ ಕೊಂಡೊಯ್ದು ಕಲಶದ ಜಲದಿಂದ ಕುಂಭಾಭಿಷೇಕವನ್ನು ನೆರವೇರಿಸಿದರು. ಈ ಕುಂಭಾಭಿಷೇಕ ಸಮಾರಂಭದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಅಂಕತಟ್ಟಿ ಗ್ರಾಮದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಗುರುಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಾತಯ್ಯನವರ ಉತ್ಸವ ವಿಗ್ರಹವನ್ನು ಸ್ನಾನಪೀಠದಲ್ಲಿ ಕುಳ್ಳರಿಸಿ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಲಾಯಿತು. ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. धात्रे नमः विधात्रे नमः दक्षिणद्वारे द्वारश्रिये कल्पवृक्षाय नमः सुवर्णमण्डपाय नमः कमलासनाय नमः विमलासनाय नमः मध्ये नवर्तकति दिव्यसिंहासनस्योपचारेण अस्य श्री सद्गुरु योगिनारायण स्वामी प्राणप्रतिष्ठा योगिनारायण स्वामी देवता प्राणप्रतिष्ठापन जपे विनियोगः रामकृष्णाभ्यां नमः रंजिराय नमः रिंगोदाय नमः रंगत्रयाय नमः रहस्राय नमः ाये दीक्षित सिद्धये द्रौपदं विप्राविषिञ्जे शिवं ब्रह्माण्डव्याप्ताः कल्याणार्थगात्राय कामिरार्थप्रदायिने श्रीमतो वेङ्कटनाथाय सव्यो यो वेदादोस्पुरप्रोक्तो वेदान्ते अवृतासिजावृतं बृहत अर्घ्यं समर्पयामि आपस्तामजोपवस्तारभूत्ते तथा पुनः महेरणाय तक्षसे यो वश्यवदमर्धहस्तस्य वादयते हनः उषतीरिव मातरः तस्मादरङ्गमावो यस्य क्षयाय जिन्वता आपोधनयताचनः ॐ शञ्च मे मजश्च मे प्रियञ्च मे पञ्च मे महश्च मे दुम्बिच्च मे ज्ञात्वञ्च मे दूश्च मे प्रतूश्च मे धीरञ्च मे लयश्च मर्तञ्च मे अमृतञ्च मे यक्ष्मञ्च मे नामयश्च मे दीपातिश्च मे दीर्घायुक्तञ्च मे मित्रञ्च मे पचञ्च मे सुगञ्च मे सुयरञ्च मे दूषाच मे दुहिरञ्च मे ॐ शान्ति 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 भवावादस्सु संगते क्षीरेणास्तपयामि आप्यायस्व समेतते विश्वतः सोमरश्म्यो भवावादस्सु संगते क्षीरेणास्तपयामि सद्यो जातं प्रपद्यामि नमः ॐ नमो भगवते रुद्राय ॐ नमस्ते रुद्रमन्दिमभूतो तंसवे नमः नमस्ते अस्तु धन्वने बाहुभ्यां वदते तनोरघोरापापकाशिनी थयामस्तनुभासन्तमयागिरसन्तापिताकुशीः यामशङ्करसन्तहस्ते विवर्षस्तवे शिवाङ्गिरन्तृताङ्कुरपारिपुंसि पुरुषच्च सर्वान् चम्मयन् सर्वाश्रयातु धान्यः असव्यस्ताम्रो अर्णवतमप्रस्वा भूतानि स दुष्टो मृडयातिनः नमो अस्तनेनग्रीवाय तमान्मृणक्तु विश्वतः ಬೆಂಗಳೂರಿನ ಆನಂದರ ವೃತ್ತದಲ್ಲಿರುವ ಶಿವಮಂದಿರದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ನಾಗಲಿಂಗೇಶ್ವರನಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆ ಮಾಡಿದರು. ಹಾಗೆಯೇ ಉಪಾಲಯದಲ್ಲಿರುವ ಗಣೇಶ ಮತ್ತು ಪಾರ್ವತಿ ದೇವಿಗೂ ಅರ್ಚನೆ ಮಾಡಿ ಮಂಗಳಾರತಿ ಬೆಳಗಿದರು. ನೆರೆದ ಭಕ್ತರು ಸ್ವಾಮಿ ಅಮ್ಮನವರ ಕೃಪೆಗೆ ಪಾತ್ರರಾದರು.
ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕೃಷ್ಣಾನಂದ ಪಾಳ್ಯದಲ್ಲಿರುವ ಶ್ರೀ ಕೃಷ್ಣಾನಂದ ಮಠದಲ್ಲಿ ಗೋಪಾಲಕೃಷ್ಣನಿಗೆ ಶ್ರೀ ಕೃಷ್ಣಾನಂದ ತೀರ್ಥರಿಂದ ಅಭಿಷೇಕಾದಿ ಪೂಜೆಗಳು ಜರುಗಿತು. Om Namo Venkateshaya. Here our TDD temple in Vayalikaval, Bangalore, we have started Annadanam scheme. As per the wishes of TDD chairman, Sri YV Subhaya Reddy and TDD EO, Sri Dharma Reddy Garu. So, as per their wishes, the Annadanam scheme is started as it happens in Tirumala. So, every Wednesday we are starting with between 12 to 1:30 and it's like a God's offering. So please have the prasadam and take the blessings of Lord. This is a sponsorship plan. So anyone who wants to sponsor a weekly meal can do that, partly or fully. Initial Wednesdays LAC members have offered to take it. So we would like to have it more, make it very successful. Probably extend it to other days also if necessary, as in Tirumala. That is the wish of our Honorable Chairman and EO. So JEO, I will also thank JEO Veerabrahman Garu, who was pushing us and to make this happen. Please do come and enjoy your prasadam. Also make sure that anybody can sponsor and take the blessings of Lord. And thank you. Namo Venkateshaya. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಉತ್ಸವ ಪ್ರಿಯನಾದ ವೆಂಕಟೇಶನಿಗೆ ಪ್ರತಿನಿತ್ಯ ನಡೆಯುತ್ತವೆ ಅನೇಕ ಸೇವೆಗಳು. ಈ ಸೇವೆಗಳ ದರ್ಶನ ಭಾಗ್ಯ ಭಕ್ತರಿಗೆ ದೊರಕುವುದು ಅತಿ ವಿರಳ. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ವಿಶ್ವದಾದ್ಯಂತವಿರುವ ಭಕ್ತರಿಗಾಗಿ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ನಮೂನೆ ಆಲಯದಲ್ಲಿ ಚಿತ್ರೀಕರಿಸಿ ಸಮರ್ಪಿಸುತ್ತಿರುವ ಶ್ರೀನಿವಾಸನ ಸೇವೆಗಳು ದರ್ಶಿಸಿ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿ. ನಿನಗಿನಿತು ಸೇವೆಯ ಮಾಡಲು. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಹುಬ್ಬಳ್ಳಿಯ ವಿಜಯನಗರದಲ್ಲಿರುವ ಕೆಂಪಣ್ಣನವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ನಾಗದೇವತಾ ಪ್ರತಿಷ್ಠಾಪನೆ ಹಾಗೂ ಅಖಂಡ ಹನುಮಾನ್ ಚಾಲೀಸಾ ಪಾರಾಯಣ ಕಾರ್ಯಕ್ರಮ ಜರುಗಿತು. ಹುಬ್ಬಳ್ಳಿಯ ಶ್ರೀ ಚೈತನ್ಯ ಆಶ್ರಮದ ವತಿಯಿಂದ ಆಯೋಜಿಸಲಾಗಿದ್ದ ಅಖಂಡ ಪಾರಾಯಣ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಸತತ 72 ಗಂಟೆಗಳ ಕಾಲ, ಅಂದರೆ 3 ದಿನಗಳ ಕಾಲ ಅಖಂಡವಾಗಿ ಹನುಮಾನ್ ಚಾಲೀಸಾ ಪಠಣ ಮಾಡಿದರು. ಶ್ರೀ ನಾಗದೇವತಾ ಪ್ರತಿಷ್ಠಾಪನೆ ಅಂಗವಾಗಿ ರಚಿಸಿದ್ದ ಬೃಹದಾಕಾರದ ನಾಗದೇವತಾ ರಂಗವಲ್ಲಿ ಎಲ್ಲರ ಗಮನ ಸೆಳೆಯಿತು. ನಂತರ ಆಲಯದಲ್ಲಿರುವ ಶ್ರೀ ಹನುಮಂತ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಸಹಸ್ರಾರು ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪಾರಾಯಣ ಮಾಡಿ ಕೃತಾರ್ಥರಾದರು.
ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಕರುಮಾರಿಯಮ್ಮ ದೇವಿಗೆ ಹಾಗೂ ಶಿವಲಿಂಗಕ್ಕೆ ವಿಶೇಷ ಅಲಂಕಾರ ಮಾಡಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ದೇವಿಯರ ಅನುಗ್ರಹ ಪಡೆದು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿರುವ ಶ್ರೀ ಗಣಪತಿ ದೇವಾಲಯದಲ್ಲಿ ಅಭಿಷೇಕಾದಿ ವಿಶೇಷ ಪೂಜೆಗಳು ಜರುಗಿತು. ಮೈಸೂರಿನ ತ್ಯಾಗರಾಜನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಗರ್ಭಾಲಯದಲ್ಲಿರುವ ದೇವರಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿದರು. ಬೆಂಗಳೂರಿನ ಇಂದಿರಾನಗರದ ಹಳೆ ಮದರಾಸು ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀ ಬೈಲಾಂಜನೇಯ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ದೇವರ ಅನುಗ್ರಹ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕರ್ಮಾಚರಣೆ ಮಾಡುವಾಗಲೂ ಕೂಡ ಇದು ನಾನು ಮಾಡ್ತಾ ಇರೋದಲ್ಲ, ಸ್ವತಂತ್ರವಾಗಿ ನಾನು ಈ ಕರ್ಮವನ್ನು ಮಾಡ್ತಾ ಇಲ್ಲ, ನನ್ನೊಳಗೆ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ. ಅದನ್ನೇ ಲಕ್ಷ್ಮೀನಾರಾಯಣ ಪ್ರೇರಣೆಯ ಅಥವಾ ಲಕ್ಷ್ಮೀ ವೆಂಕಟೇಶ ಪ್ರೇರಣೆಯ
ಲಕ್ಷ್ಮೀ ವೆಂಕಟೇಶ ಪ್ರೀತ್ಯರ್ಥಂ. ಇದೆರಡು ನಮ್ಮ ಪ್ರತಿಯೊಂದು ಕರ್ಮಾಚರಣೆ ಒಳಗೆ ಎಚ್ಚರದಿಂದ ಇರಬೇಕು. ಅದರೊಳಗೂ ಶಾಸ್ತ್ರವಿಹಿತ ಕರ್ಮಾನುಷ್ಠಾನ ಮಾಡುವಾಗ ಇದು ಭಗವಂತ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಿಕೆ ಇರಬೇಕು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಬೆಂಗಳೂರಿನ ಲಾಸ್ಯವರ್ಧನ ಟ್ರಸ್ಟ್ ವತಿಯಿಂದ ವರ್ಣೋತ್ಸವ ಎಂಬ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಅಂಕತಟ್ಟಿ ಗ್ರಾಮದಲ್ಲಿ ವಿದ್ವಾನ್ ಮಹಾತ್ಮಾಂಜನೇಯ ತಂಡದವರಿಂದ ಗಾಯನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕರ ಕುಂಡಲ ಮಣಿ ಮಕುಟ ಮಾಧವನ ಎಳೆ ತುಳಸೀವನ ಮಾಲೆ ಹಚ್ಚುತನ. ಮಕರ ಕುಂಡಲ ಮಣಿ ಮಕುಟ ಮಾಧವನ ತಿರುಮಲಗಿರಿ ತಿಮ್ಮರಾಯ ವೆಂಕಟನ. ತಿರುಮಲಗಿರಿ ತಿಮ್ಮರಾಯ ವೆಂಕಟನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಂಡೇನು ಶ್ರೀರಂಗನಾಥನ. ಚೆಲ್ಲುವ ಮೂರುತಿ ಚೆನ್ನಕೇಶವರಾಯನ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.